ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 8 ರವಿಶಂಕರ್ ಅಂತ ಈತ ಕೂಡ ಈಗ ಜೈಲು ಸೇರಿದ್ದಾನೆ. ಬಟ್ ಈತನೂ ಸೇರಿದಂತೆ ಒಟ್ಟು 4 ಜನರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ರವಿ ಅವರ ಪತ್ನಿ ಆತನನ್ನು ಭೇಟಿ ಮಾಡಿದ ನಂತರ ಮಾತನಾಡಿದ್ದಾರೆ. ತುಮಕೂರಿನ ಜೈಲಿನಲ್ಲಿ ತನ್ನ ಗಂಡ ರವಿಯನ್ನು ಭೇಟಿಯಾಗಿದ್ದಾರೆ ಅವರ ಪತ್ನಿ. ನನ್ನನ್ನು ನೋಡಿದ ಕೂಡಲೇ ನನ್ನ ಗಂಡ ತುಂಬ ಹತ್ತರು. ನಾನೇನೂ ತಪ್ಪು ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ಶಿಕ್ಷೆ? ಮಕ್ಕಳು ನೋಡಿ ಕಣ್ಣೀರಿಟ್ಟು ನನಗೆ ಇಲ್ಲಿರೋದಕ್ಕಾಗ್ತಿಲ್ಲ, ಸತ್ತೇ ಹೋಗುವಷ್ಟು ಬೇಸರವಾಗಿದೆ ಅಂತ ತುಂಬ ಹತ್ತರಂತೆ. ಚಿತ್ರದುರ್ಗದಲ್ಲಿ ಪಬ್ಲಿಕ್ ಟಿವಿಗೆ ರವಿ ಅವರ ಪತ್ನಿ ಕವಿತಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಫ್ಟ್ ಮಾಡಿದ್ರು, ನಮ್ಮ ಮನೆಯವ್ರನ್ನ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಅವ್ರು ತುಂಬ ನೋವಲ್ಲಿದ್ದಾರೆ ಸರ್. ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ನನಗೆ ಇಲ್ಲಿ ವಾತಾವರಣ ಸರಿ ಇಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಯಾಕೆ ಇಂಥ ಶಿಕ್ಷೆ ಅಂತ ತುಂಬ ಅಳ್ತಾ ಇದ್ದಾರೆ ಸರ್. ಅವ್ರನ್ನ ಆದಷ್ಟು ಬೇಗ ಬಿಡಿಸ್ಕೊಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಕೇವಲ ಬಾಡಿಗೆಗೆ ಅಷ್ಟೇ ಹೋಗಿರೋದಕ್ಕೆ ಯಾಕೆ ಸರ್ ಇಂಥ ಶಿಕ್ಷೆ? ಬಾಡಿಗೆ ಯಾರು ದುಡಿಲೇಬಾರ್ದ, ಯಾರು ಟ್ಯಾಕ್ಸಿ ಇಟ್ಕೊಳ್ಳೇಬಾರ್ದ ಅನ್ನೋ ಪರಿಸ್ಥಿತಿ ಬಂದಿದೆ ಸರ್. ನಮಗೆ ಟ್ಯಾಕ್ಸಿನೇ ಬೇಡ, ಎಲ್ಲ ಡ್ರೈವರ್ನು ಕೇಳ್ಕೋಬೇಕು ಅನ್ಸ್ಬಿಟ್ಟದೆ. ಯಾರೋ ಡ್ರೈವರ್ ಕೆಲಸನೇ ಮಾಡಬೇಡ್ರಪ್ಪ ಅನ್ನೋಷ್ಟು ಪರಿಸ್ಥಿತಿ ನಮಗೂ ಬಂದಿದೆ ಸರ್. ಇದು ತಪ್ಪಲ್ಲ ಡ್ರೈವಿಂಗ್ ಮಾಡೋದು. ಡ್ರೈವಿಂಗ್ ಟ್ಯಾಕ್ಸಿ ಇದ್ರೇನೆ ಎಲ್ಲರೂ ಬದುಕೋದಕ್ಕಾಗೋದು. ಅವರಿಲ್ಲ ಅಂದರೆ ನಾವಿಲ್ಲ, ನಾವಿಲ್ಲ ಅಂದರೆ ಅವರಿಲ್ಲ ಸರ್. ಆಗ ಇಂಥ ಶಿಕ್ಷೆ ಯಾರಿಗೂ ಬರಬಾರ್ದು ಸರ್. ಬಾಡಿಗೆಗಂತ ಹೋಗಿದ್ರ ಅವ್ರದ್ದು ಏನಿದೆ ಕೆಲಸ ಅವ್ರು ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟಿದ್ರೆ ಆಗಿತ್ತಲ್ಲ ಸರ್. ಇಂಥ ಅಪವಾದನೆ ಒರೆಸಿ ಅವ್ರನ್ನ ಯಾಕೆ ಸರ್ ಅಲ್ಲಿ ಇಟ್ಕೊಂಡು ಹೆಂಡತಿ ಮಕ್ಕಳು ನರಳಾಗಿ ಮಕ್ಕಳು ನರಳಂಗೆ ಮಾಡೋದು ಸರ್. ಸರ್ ಸೆಕೆಂಡ್ ಟೈಮ್ ನೋಡಿದ್ದೀನಿ ಸರ್. ನಾನು ಬೆಂಗಳೂರಲ್ಲಿ ಒಂದು ಟೈಮ್ ನೋಡಿ ಬಂದೆ, ತುಮಕೂರಲ್ಲಿ ಒಂದು ಟೈಮ್ ನೋಡಿ ಬಂದೆ ಸರ್. ಅವ್ರು ಭಾಳ ಬೇಜಾರಲ್ಲಿದ್ದಾರೆ ಸರ್. ತುಂಬ ಅಳ್ತಿದ್ದಾರೆ ಸರ್, ತುಂಬ ಅಳ್ತಿದ್ದಾರೆ. ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಅಮಾಯಕ ಇದ್ದೀನಿ, ನನಗೆ ಯಾಕೆ ಇಂಥ ಶಿಕ್ಷೆ? ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲಲ್ಲ, ಹೊರಗೆ ಬರೋಕ್ಕಾಗ್ತಿಲ್ಲಲ್ಲ ಅಂತ ಭಾಳ ನೋವಲ್ಲಿದ್ದಾರೆ ಸರ್. ಊಟ ಅಡ್ಜಸ್ಟ್ ಆಗ್ತಿಲ್ಲ, ಅಲ್ಲಿನ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ. 15 ದಿನಕ್ಕೇನೆ ಅವ್ರಿಗೆ ಬದುಕದೇ ಬೇಡ ಅನ್ನೋಷ್ಟು ಸ್ಥಿತಿಯಲ್ಲಿರೋ, ನನ್ನ ಕೈಲಿ ಇರೋಕ್ಕೆ ಆಗ್ತಿಲ್ಲ, ನಾನು ಏನು ಆಗ್ತೀನೋ ನನಗೆ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ನಾವೇನು ಮಾಡೋದು ಸರ್? ಇನ್ನೂ 2 ತಿಂಗಳು 3 ತಿಂಗಳು ಅಂದರೆ ಅವ್ರು ಇರ್ತಾರೋ ಇಲ್ಲೋ, ನಮ್ಮ ಪರಿಸ್ಥಿತಿ ಏನು ಅನ್ನೋ ಭಾಳ ಬೇಜಾರಿಲ್ಲಿದೆ ಸರ್. ನಮ್ಗೆ ಆದಷ್ಟು ಬೇಗ ಯಾರಾದರೂ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿದ್ದರೆ ನಮ್ಮ ಮನೆಯವ್ರನ್ನೊಂದು ಬೇಗ ಬಿಡಿಸ್ಕೊಂಬಂದು ಕೊಡಿ ಸರ್. ನಮ್ಗೆ ಯಾವ ದುಡ್ಡು ಬೇಡ, ಯಾವ ರೇಷನ್ ಬೇಡ, ಏನೂ ಬೇಡ ಸರ್. ನಮಗೆ ನಮ್ಮ ಮನೆಯವ್ರನ್ನೊಂದು ಕರ್ಕೊಂಬಂಡ್ರೆ ನಾವೇ ದುಡ್ಕೊಂಡು ತಿಂತೀವಲ್ಲ, ನಾವೇ ಇನ್ನೊಬ್ರಿಗೆ ಕೊಡೋರಾಗಿರ್ತೀವಿ ಸರ್. ನಮ್ಮ ಮನೆಯವ್ರನ್ನೊಬ್ಬರು ನಮ್ಮ ಮನೆಗೆ ಕಳಿಸ್ಬಿಟ್ರೆ ಅಷ್ಟೇ ಸಾಕು ಸರ್. ನಮ್ಮ ಧೈರ್ಯವಾಗಿ ಇರಿ ಅಂತಲೇ ಹೇಳ್ತೀರಿ ಸರ್. ಅವ್ರದ್ದೇ ನೋವು ಹೇಳ್ತಿದ್ದಾರೆ ಸರ್. ನಮ್ಮ ನೋವೇ ಕೇಳೋ ಪರಿಸ್ಥಿತಿಲಿ ಅವ್ರಿಲ್ಲ ಸರ್. ನಾನು ಹೊರಗೆ ಬಂದರೆ ಸಾಕು, ನನ್ನ ಹೆಂಡತಿ ಮಕ್ಕಳು ನಾನು ಚೆನ್ನಾಗಿ ನೋಡ್ಕೊತೀನಲ್ಲ ಅನ್ನೋ ಭರವಸೆ ಇದೆ ಸರ್. ನನ್ನನ್ನೊಂದು ಹೊರಗೆ ಬಿಟ್ಟರೆ ಸರ್, ನಾನೇನು ತಪ್ಪು ಮಾಡಿಲ್ಲ, ಅಮಾಯಕ ಇದ್ದೀನಿ, ನನ್ನನ್ನು ಯಾಕೆ ಇಂಥ ಶಿಕ್ಷೆಯಲ್ಲಿ ಬಲಿ ಮಾಡಿದ್ದಾರೆ ಅಂತ ಅವರೇ ಆ ನೋವಲ್ಲೇ ಇದ್ದಾರೆ ಸರ್. ದರ್ಶನ್ ಕಡೆಯವ್ರು ಯಾರು? ಈ ರವಿಶಂಕರ್ ಅನ್ನೋ ವ್ಯಕ್ತಿಗೆ ಆತ ದರ್ಶನ್ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಈತನನ್ನು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದಾಗ ಚಿತ್ರದುರ್ಗದಿಂದ ಬೆಂಗಳೂರು ಕರ್ಕೊಂಡು ಬರಬೇಕು, ಒಂದು ಬಾಡಿಗೆ ಕಾರ್ ಬೇಕು. ಇವನನ್ನು ಕೇಳಿದ್ದಾರೆ, ಬಾಡಿಗೆ ಬರ್ತೀಯನಪ್ಪ ಅಂತ. ಪರವಾಗಿಲ್ಲ, ಚಿತ್ರದುರ್ಗದಿಂದ ಬೆಂಗಳೂರು ತನಕ ಬಾಡಿಗೆ ಸಿಕ್ತು ಅಂತ ಖುಷಿಯಿಂದ ಒಪ್ಕೊಂಡಿದ್ದಾನೆ. ಅಷ್ಟೇ ಆಗಿದ್ದು. ಕರ್ಕೊಂಡು ಬಂದು ಗೋಡೌನ್ ಹತ್ರ ಬಿಟ್ಟಾಗ ಅಲ್ಲಿ ಸ್ವಲ್ಪ ಕನ್ವರ್ಸೇಷನ್ ನಡೆಯುತ್ತೇನೋ. ಇವನನ್ನು ಹೊರಗಡೆ ಇಟ್ಟು ಹಲ್ಲೆ ಮಾಡ್ತಾರೆ, ಅವ್ನು ಸತ್ತೋಗ್ತಾನೆ, ಬಾಡಿ ತೊಗೊಂಡೋಗ್ತೀಯ ಕಾರಲ್ಲಿ ಅಂತ ಕೇಳ್ತಾರೆ. ಅಯ್ಯೋ ಅವೆಲ್ಲ ಆಗಲ್ಲಪ್ಪ, ನಮ್ಮ ಬಾಡಿಗೆ ದುಡ್ಡು ನಮಗೆ ಕೊಡಿ ಅಂತ ಅವ್ನು ಹೇಳ್ಕೊಂಡು ಇಸ್ಕೊಂಡು ಬಂದುಬಿಟ್ಟಿರ್ತಾನೆ. ಅಲ್ಲೇ ಅವ್ನು ಮಾಡಿದ ತಪ್ಪು. ಆಗ ಈ ವಿಚಾರವನ್ನು ಪೊಲೀಸರಿಗೆ ತಿಳಿಸಿದ್ದಿದ್ರೆ ಆತನಿಗೆ ಇವತ್ತಿನ ದಿನ ಜೈಲೂಟ ಇರ್ತಿರಲಿಲ್ಲ. ಬಟ್ ಆತ ಹೌದು ದರ್ಶನ್ ವಿರುದ್ಧ ಮಾತಾಡೋಕ್ಕಾಗುತ್ತಾ, ದೊಡ್ಡವ್ರ ವಿಚಾರ ನಮಗೆ ಯಾಕೆ ಅಂತ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಇದ್ಬಿಟ್ಟ. ಹಾಗಾಗಿ ಕಿಡ್ನ್ಯಾಪ್ಗೆ ನೀನು ಸಹಕಾರ ಕೊಟ್ಟಿದೆಯಾ ಅನ್ನೋ ಕಾರಣಕ್ಕೆ ಈಗ ಅವನನ್ನು ಜೈಲಿಗೆ ಹಾಕಿದ್ದಾರೆ. ಅವನ ಕಾರನ್ನು ಸೀಸ್ ಮಾಡಿದ್ದಾರೆ. ಇದೇ ಥರ ಒಬ್ಬ ಆಟೋದವನು ಕಿಡ್ನ್ಯಾಪ್ ಮಾಡಿದ ಜಾಗದಿಂದ ಕಾರ್ ಹತ್ರ ಕರ್ಕೊಂಡು ಬಂದುಬಿಟ್ಟವನು, ಅವನು ಇವಾಗ ಜೈಲಲ್ಲಿದ್ದಾನೆ. ಆಟೋ ಓಡಿಸಿದವನು ಜೈಲಲ್ಲಿದ್ದಾನೆ, ಕಾರ್ ಓಡಿಸಿದವನು ಜೈಲಲ್ಲಿದ್ದಾನೆ. ಇವ್ರು ಕೇಳೋದು ನಾವೇನು ತಪ್ಪು ಮಾಡಿದ್ದೀವಿ, ಬಾಡಿಗೆ ಕೇಳಿದ್ರು ನಾವು ಹೋಗಿದ್ದು ತಪ್ಪ? ಇಲ್ಲ, ಖಂಡಿತ ತಪ್ಪಲ್ಲ. ಬಟ್ ಅಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಿತ್ತಲ್ಲ, ಅದನ್ನು ಪೊಲೀಸರಿಗೆ ಹೇಳದೇ ಇರ್ತಕ್ಕಂಥದ್ದು ತಪ್ಪು.